ಊಹಿಸ್ಕೊಳ್ಳಿ, ಸಮಯ ರಾತ್ರಿ 2 ಗಂಟೆ. ಇಡೀ ದೇಶ ಗಾಢ ನಿದ್ರೆಯಲ್ಲಿದೆ. ಒಂದು ದೇಶದ ಅಧ್ಯಕ್ಷರ ಅರಮನೆಯಂತಹ ಮನೆ. ಸುತ್ತಲೂ ನೂರಾರು ಬಾಡಿಗಾರ್ಡ್ಗಳು, ಅತ್ಯಾಧುನಿಕ ರೇಡಾರ್ಗಳು, ಯಾವ ನೊಣ ಕೂಡ ಒಳಗೆ ಹೋಗದಂತ ಹೈ ಸೆಕ್ಯೂರಿಟಿ ಕೋಟೆ. ಆದ್ರೆ ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಆ ಕೋಟೆಯ ಕಿಟಕಿಗಳು ಪುಡಿಪುಡಿಯಾಗತ್ತೆ. ಆಕಾಶದಿಂದ ರಾಕ್ಷಸರಂತೆ ಇಳಿದ 4 ಜನ, ಕೇವಲ 4 ಜನ ಅಧ್ಯಕ್ಷರ ಬೆಡ್ರೂಮ್ಗೆ ನುಗ್ತಾರೆ. ಅಲ್ಲಿದ್ದ ಬಾಡಿಗಾರ್ಡ್ಗಳಿಗೆ ಉಸಿರು ಬಿಡೋಕ್ಕೂ ಟೈಮ್ ಸಿಗಲ್ಲ. ಅಧ್ಯಕ್ಷರ ತಲೆದಿಂಬಿನ ಪಕ್ಕ ನಿಂತು ಗನ್ ಪಾಯಿಂಟ್ ಮಾಡ್ತಾರೆ. ಒಂದು ಗುಂಡಿನ ಶಬ್ದ ಇಲ್ಲ, ಒಂದು ಚೀರಾಟ ಇಲ್ಲ. ಗಾಳಿಯಲ್ಲಿ ಮಾಯವಾದಂತೆ ಆ ದೇಶದ ಅಧ್ಯಕ್ಷ ಅಮೆರಿಕದ ವಿಮಾನದಲ್ಲಿ ಬಂದಿಯಾಗಿರ್ತಾನೆ. ಇದು ಹಾಲಿವುಡ್ ಸಿನಿಮಾನಾ? ಅಲ್ಲ. ನೆಟ್ಫ್ಲಿಕ್ಸ್ ಸೀರೀಸಾ? ಖಂಡಿತ ಅಲ್ಲ. ಇದು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋಗೆ ಆದ ದಾರುಣ ಸ್ಥಿತಿ. ಜಗತ್ತಿನ ಅತ್ಯಂತ ಭಯಾನಕ, ಅತ್ಯಂತ ರಹಸ್ಯ ಪಡೆ, ಸಾಕ್ಷಾತ್ ಯಮಧರ್ಮನ ಬಲಗೈ ಬಂಟರು ಅಂತಲೇ ಕರೆಸಿಕೊಳ್ಳೋ ಡೆಲ್ಟಾ ಫೋರ್ಸ್ ನಡೆಸಿದ ಆಪರೇಷನ್ ಇದು. ಅಷ್ಟಕ್ಕೂ ಯಾರಿ ಡೆಲ್ಟಾ ಫೋರ್ಸ್? ಅಮೆರಿಕ ಇವರನ್ನ ದೆವ್ವಗಳು ಅಂತ ಕರೆಯೋದ್ಯಾಕೆ? ಇವರ ಆಪರೇಷನ್ ಲಿಸ್ಟ್ ನೋಡಿದ್ರೆ ಎಂತವರ ಎದೆ ಕೂಡ ಜಲ್ ಅನ್ನತ್ತೆ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೆರಿಕದ ಈ ಸೀಕ್ರೆಟ್ ಕಿಲ್ಲರ್ಸ್ ಬಗ್ಗೆ ಎಳೆಯಾಗಿ ನೋಡೋಣ. ಮಧ್ಯರಾತ್ರಿಯ ಆಘಾತ. ಸ್ನೇಹಿತರೆ, ಈ ಸುದ್ದಿ ಕೇಳಿ ಇಡೀ ಪ್ರಪಂಚವೇ ಬೆಚ್ಚಿ ಬಿದ್ದಿದೆ. ಒಬ್ಬ ದೇಶದ ರಾಷ್ಟ್ರಾಧ್ಯಕ್ಷನನ್ನ ಆತನ ಮನೆಯಿಂದಲೇ ಎತ್ತಾಕೊಂಡು ಹೋಗೋದು ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಕ್ಕೆ ಸಮಾನ. ಆದ್ರೆ ಅಮೆರಿಕದ ಪಾಲಿಗೆ ಇದು ಜಸ್ಟ್ ಒಂದು ಅಸೈನ್ಮೆಂಟ್ ಅಷ್ಟೇ. ವೆನೆಜುವೆಲಾ ರಾಜಧಾನಿ ಕ್ಯಾರಕಸ್ನಲ್ಲಿ ನಡೆದಿದ್ದು ಊಹೆಗೂ ನಿಲುಕದ ಕಾರ್ಯಾಚರಣೆ. ಅಮೆರಿಕ ಇದನ್ನ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಕರೆದಿದೆ. ಗ್ರೌಂಡ್ ರಿಪೋರ್ಟ್ ಪ್ರಕಾರ ಆಗಿದ್ದು ಇಷ್ಟು. ಅಮೆರಿಕದ ಫ್ಲೋರಿಡಾ ಮತ್ತು ಪೋರ್ಟೋರಿಕೋ ನೆಲೆಗಳಿಂದ ಸುಮಾರು 150 ಯುದ್ಧ ವಿಮಾನಗಳು ಹಾರಿದ್ವು. F-35, F-22 ರ್ಯಾಪ್ಟರ್ಸ್ ಮತ್ತು B-1 ಬಾಂಬರ್ಗಳು ಆಕಾಶವನ್ನ ಆವರಿಸಿದ್ವು. ಆದ್ರೆ ಇವ್ರ್ಯಾರೂ ಗುಂಡು ಹಾರಿಸಲಿಲ್ಲ. ಇವರು ಕೇವಲ ಕಾವಲಿಗೆ ನಿಂತಿದ್ರು. ನಿಜವಾದ ಕೆಲ್ಸ ಮಾಡಿದ್ದು ಡೆಲ್ಟಾ ಫೋರ್ಸ್. ಅಮೆರಿಕದ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಜಾಮಿಂಗ್ ತಂತ್ರಜ್ಞಾನ ಬಳಸಿ ವೆನೆಜುವೆಲಾದ ರೇಡಾರ್ಗಳನ್ನ ಕುರುಡು ಮಾಡಲಾಯಿತು. ಕರೆಂಟ್ ಕಟ್ ಆಯ್ತು. ಫೋನ್ ನೆಟ್ವರ್ಕ್ ಜಾಮ್ ಆಯ್ತು. ಕತ್ತಲೆಯ ಲಾಭ ಪಡ್ಕೊಂಡ ಡೆಲ್ಟಾ ಕಮಾಂಡೋಗಳು ಹೆಲಿಕಾಪ್ಟರ್ನಿಂದ ನೇರವಾಗಿ ಮಡುರೋ ನಿವಾಸದ ಮೇಲೆ ಇಳಿದ್ರು. ಅಲ್ಲಿ ನಡೆದಿದ್ದು ಕೇವಲ ಕೆಲವೇ ನಿಮಿಷಗಳ ಆಟ. ವೆನೆಜುವೆಲಾದ ಸೈನಿಕರಿಗೆ ಏನಾಗ್ತಿದೆ ಅಂತ ಅರ್ಥ ಆಗುವಷ್ಟರಲ್ಲೇ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಕೈಗೆ ಕೋಳ ಬಿದ್ದಿತ್ತು. ಯಾವ ದೇಶ ಮಡುರೋನನ್ನ ಕಾಪಾಡ್ತೀವಿ ಅಂತ ಹೇಳ್ತಿತ್ತೋ ಆ ರಷ್ಯಾ ಮತ್ತು ಚೀನಾಗೆ ಸುದ್ದಿ ಮುಟ್ಟೋವಷ್ಟರಲ್ಲೇ ಮಡುರೋ ಅಮೆರಿಕದ ನೆಲದಲ್ಲಿ ಲ್ಯಾಂಡ್ ಆಗಿದ್ರು. ಹಾಗಿದ್ರೆ ಇಷ್ಟು ಕ್ಲೀನ್ ಆಗಿ ಯಾವುದೇ ಕುರುಹು ಇಲ್ದಂತೆ ಆಪರೇಷನ್ ಮಾಡೋಕೆ ಹೇಗ್ ಸಾಧ್ಯ? ಇದರ ಹಿಂದಿರೋ ಆ ಮಾಸ್ಟರ್ ಮೈಂಡ್ಸ್ ಯಾರು? ಡೆಲ್ಟಾ ಫೋರ್ಸ್. ಯಾರೀ ದೆವ್ವಗಳು? ಅಮೆರಿಕದ ಆರ್ಮಿಲಿ ಸೀಲ್ಸ್ ಇದ್ದಾರೆ, ರೇಂಜರ್ಸ್ ಇದ್ದಾರೆ, ಮರೀನ್ಸ್ ಇದ್ದಾರೆ. ಆದ್ರೆ ಇವರೆಲ್ಲರಿಗಿಂತ ಒಂದು ಹೆಜ್ಜೆ ಮೇಲೆ ನಿಲ್ಲೋದು ಈ ಡೆಲ್ಟಾ ಫೋರ್ಸ್. ಅಧಿಕೃತವಾಗಿ ಇವರ ಹೆಸರು ಫಸ್ಟ್ ಸ್ಪೆಷಲ್ ಫೋರ್ಸಸ್ ಆಪರೇಷನಲ್ ಡಿಟ್ಯಾಚ್ಮೆಂಟ್ ಡೆಲ್ಟಾ. ಆದ್ರೆ ಮಿಲಿಟರಿ ಭಾಷೆಯಲ್ಲಿ ಇವರನ್ನ ದ ಯೂನಿಟ್ ಅಥವಾ ಟಾಸ್ಕ್ ಫೋರ್ಸ್ ಗ್ರೀನ್ ಅಂತ ಕರೀತಾರೆ. ಇವರ ವಿಶೇಷತೆ ಏನ್ ಗೊತ್ತಾ? ಇವರು ಆರ್ಮಿ ಯೂನಿಫಾರ್ಮ್ ಹಾಕೋದಿಲ್ಲ. ಹೌದು, ನೀವು ಕೇಳಿತು ನಿಜ. ಆಪರೇಷನ್ ಇಲ್ದೇ ಇದ್ದಾಗ ಇವರು ಸಿವಿಲಿಯನ್ ಬಟ್ಟೆಯಲ್ಲಿ ಇರ್ತಾರೆ. ಗಡ್ಡ ಬಿಟ್ಕೊಂಡು, ಉದ್ದ ಕೂದಲು ಬಿಟ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಮ್ಮ ಪಕ್ಕದಲ್ಲೇ ಓಡಾಡ್ತಾ ಇದ್ರು. ಇವರು ಅಮೆರಿಕದ ಸೀಕ್ರೆಟ್ ಕಮಾಂಡೋ ಅಂತ ನಿಮ್ಗೆ ಡೌಟ್ ಕೂಡ ಬರಲ್ಲ. ಇವರ ಅಸ್ತಿತ್ವವನ್ನೇ ಅಮೆರಿಕ ಸರ್ಕಾರ ಎಷ್ಟೋ ವರ್ಷಗಳ ಕಾಲ ಒಪ್ಕೊಂಡಿರ್ಲಿಲ್ಲ. ಇವರು ಎಲ್ಲಿರ್ತಾರೆ? ಉತ್ತರ ಕರೋಲಿನಾದ ಫೋರ್ಟ್ ಬ್ರ್ಯಾಗ್ ನಲ್ಲಿ ಇವರ ಅಡ್ಡೆ ಇದೆ. ಆದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ಇವತ್ತಿಗೂ ಒಂದು ನಿಗೂಢ ರಹಸ್ಯ. ಇವರು ಕೆಲಸ ಮಾಡೋದು ನೇರವಾಗಿ ಅಮೆರಿಕದ ಅಧ್ಯಕ್ಷರ ಮತ್ತು ಜಾಯಿಂಟ್ ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ JSOC ಆದೇಶದ ಮೇಲೆ. ಇವರ ಕೆಲಸ ಸಿಂಪಲ್. ಅಮೆರಿಕಾಗೆ ಯಾರು ದೊಡ್ಡ ತಲೆನೋವಾಗಿರ್ತಾರೋ ಅವರನ್ನ ಸೈಲೆಂಟ್ ಆಗಿ ಮುಗಿಸೋದು. ಅದು ಉಗ್ರರಾಗಿರ್ಲಿ ಅಥವಾ ಎದುರಾಳಿ ದೇಶದ ಅಧ್ಯಕ್ಷನೇ ಆಗಿರ್ಲಿ. ಡೆಲ್ಟಾ ಹುಟ್ಟಿದ ಕಥೆ. ಇಂಥ ಒಂದು ಡೇಂಜರಸ್ ಪಡೆ ಹುಟ್ಟಿದ್ದು ಹೇಗೆ ಅಂತ ನೋಡೋದಾದ್ರೆ ನಾವು 1970ರ ದಶಕಕ್ಕೆ ಹೋಗ್ಬೇಕು. ಆಗ ಪ್ರಪಂಚದಾದ್ಯಂತ ಭಯೋತ್ಪಾದನೆ ಜಾಸ್ತಿ ಆಗ್ತಿತ್ತು. ವಿಮಾನ ಅಪಹರಣ ಮಾಡೋದು, ಜನರನ್ನ ಒತ್ತೆಯಾಳಾಗಿ ಇಟ್ಕೊಳ್ಳೋದು ಕಾಮನ್ ಆಗಿತ್ತು. ಆಗ ಅಮೆರಿಕದ ಆರ್ಮಿ ಹತ್ರ ದೊಡ್ಡ ದೊಡ್ಡ ಟ್ಯಾಂಕರ್ ಇದ್ವು, ಮಿಸೈಲ್ ಇದ್ವು. ಆದ್ರೆ ಬಿಲ್ಡಿಂಗ್ ಒಳಗೆ ನುಗ್ಗಿ
ಅಮಾಯಕರ ಪ್ರಾಣಕ್ಕೆ ಹಾನಿಯಾಗದ ಹಾಗೆ ಉಗ್ರರನ್ನ ಕೊಲ್ಲುವ ಸರ್ಜಿಕಲ್ ಸ್ಟ್ರೈಕ್ ಟೀಮ್ ಇರಲಿಲ್ಲ. ಆಗ ಬಂದವರೇ ಕರ್ನಲ್ ಚಾರ್ಲ್ಸ್ ಬೆಕ್ವಿತ್. ಇವರು ಬ್ರಿಟಿಷ್ ಸೇನೆಯ SAS ಅಂದ್ರೆ ಸ್ಪೆಷಲ್ ಏರ್ ಸರ್ವಿಸ್ ಜೊತೆ ಕೆಲಸ ಮಾಡಿದ್ರು. ಬ್ರಿಟಿಷರ ಹತ್ರ ಇದ್ದ ಆ ಚುರುಕುತನ, ಆ ವೇಗ ಅಮೆರಿಕದ ಸೈನಿಕರಲ್ಲಿ ಇಲ್ಲ ಅಂತ ಅವ್ರಿಗೆ ಅನಿಸ್ತು. ನಮ್ಗೆ ಒಂದು ಸುತ್ತಿಗೆ ಬೇಡ, ನಮಗೆ ಬೇಕಿರೋದು ಒಂದು ಹರಿತವಾದ ಚಾಕು ಅಂತ ಅವರು ಅಮೆರಿಕ ಸರ್ಕಾರಕ್ಕೆ ವರದಿ ಕೊಟ್ರು. ತುಂಬಾ ವಿರೋಧದ ನಂತರ 1977ರ ನವೆಂಬರ್ನಲ್ಲಿ ಡೆಲ್ಟಾ ಫೋರ್ಸ್ ಜನ್ಮ ತಾಳ್ತು. ಆದ್ರೆ ಈ ಪಡೆ ಹುಟ್ಟಿದ ತಕ್ಷಣ ಗೆಲುವು ಸಿಗ್ಲಿಲ್ಲ. ಬದಲಿಗೆ ಸಿಕ್ಕಿದ್ದು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಅವಮಾನ. ಮರುಭೂಮಿಯ ಕರಾಳ ರಾತ್ರಿ, ಆಪರೇಷನ್ ಈಗಲ್ ಕ್ಲಾ. 1980 ಇರಾನ್ ದೇಶದಲ್ಲಿ ಕ್ರಾಂತಿಯಾಗಿತ್ತು. ಅಮೆರಿಕದ 52 ಜನ ಪ್ರಜೆಗಳನ್ನ ಇರಾನ್ನಲ್ಲಿ ಒತ್ತೆಯಾಳಾಗಿ ಇಟ್ಕೊಳ್ಳಲಾಗಿತ್ತು. ಅವರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಈ ಹೊಸ ಡೆಲ್ಟಾ ಫೋರ್ಸ್ಗೆ ಬಿತ್ತು. ಇದಕ್ಕೆ ಇಟ್ಟ ಹೆಸರು ಆಪರೇಷನ್ ಈಗಲ್ ಕ್ಲಾ. ಅಮೆರಿಕದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಆದೇಶ ಕೊಟ್ರು. ಡೆಲ್ಟಾ ಕಮಾಂಡೋಗಳು ಇರಾನ್ ಮರುಭೂಮಿಯಲ್ಲಿ ಇಳಿದ್ರು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಇರಾನ್ನ ಮರುಭೂಮಿಯಲ್ಲಿ ಬೀಸಿದ ಭೀಕರ ಧೂಳಿನ ಬಿರುಗಾಳಿ ಅಮೆರಿಕದ ಪ್ಲಾನ್ ಅನ್ನ ಉಲ್ಟಾ ಮಾಡ್ತು. ತಾಂತ್ರಿಕ ದೋಷದಿಂದ ಹೆಲಿಕಾಪ್ಟರ್ಗಳು ಕೆಟ್ಟು ನಿಂತ್ವು. ವಾಪಸ್ ಹೋಗುವಾಗ ಒಂದು ಹೆಲಿಕಾಪ್ಟರ್ ಸೈನಿಕರಿದ್ದ C-130 ವಿಮಾನಕ್ಕೆ ಡಿಕ್ಕಿ ಹೊಡಿತು. ದೊಡ್ಡ ಬಾಂಬ್ ಸಿಡಿದ ಹಾಗೆ ಸ್ಫೋಟ ಆಯ್ತು. 8 ಜನ ಅಮೆರಿಕನ್ ಕಮಾಂಡೋಗಳು ಸಜೀವ ದಹನವಾದ್ರು. ಒಬ್ಬ ಒತ್ತೆಯಾಳನ್ನು ಬಿಡಿಸದೆ ಹೆಣಗಳ ಜೊತೆ ಅಮೆರಿಕದ ಆರ್ಮಿ ವಾಪಸ್ ಬಂತು. ಇಡೀ ಪ್ರಪಂಚ ಅಮೆರಿಕವನ್ನ ನೋಡಿ ನಗ್ತಿತ್ತು. ಆದ್ರೆ ಆ ಸೋಲು ಡೆಲ್ಟಾ ಫೋರ್ಸ್ಗೆ ಒಂದು ಪಾಠ ಕಲಿಸಿತ್ತು. ಇನ್ಮುಂದೆ ಸೋಲು ಅನ್ನೋ ಪದ ನಮ್ಮ ಡಿಕ್ಷನರಿಲೇ ಇರಬಾರ್ದು ಅಂತ ಅವತ್ತು ಅವರು ಶಪಥ ಮಾಡಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಡೆಲ್ಟಾ ಫೋರ್ಸ್ನ ಅಸಲಿ ಆಟ. ಸಿನಿಮಾವನ್ನೇ ಮೀರಿಸೋ ಸಾಹಸ, ಆಪರೇಷನ್ ಆಸಿಡ್ ಗ್ಯಾಂಬಿಟ್. 1989ರಲ್ಲಿ ಪನಾಮಾ ದೇಶದಲ್ಲಿ ಕರ್ಟ್ ಮ್ಯೂಸ್ ಅನ್ನೋ ಅಮೆರಿಕದ ಏಜೆಂಟ್ನನ್ನ ಅಲ್ಲಿನ ಜೈಲ್ನಲ್ಲಿ ಇಡಲಾಗಿತ್ತು. ಆ ಜೈಲು ಹೇಗಿತ್ತು ಗೊತ್ತಾ? ಎತ್ತರದ ಗೋಡೆಗಳು, ನೂರಾರು ಸೈನಿಕರು. ಆದ್ರೆ ಡೆಲ್ಟಾ ಫೋರ್ಸ್ ಆಪರೇಷನ್ ಪ್ಲಾನ್ ಮಾಡಿದ್ದು ಬಾಗಿಲಿನಿಂದ ಹೋಗೋಕಲ್ಲ, ನೇರವಾಗಿ ಆಕಾಶದಿಂದ. ರಾತ್ರಿ ಹೊತ್ತು ಪುಟ್ಟ ಲಿಟಲ್ ಬರ್ಡ್ ಹೆಲಿಕಾಪ್ಟರ್ಗಳಲ್ಲಿ ಬಂದ ಡೆಲ್ಟಾ ಕಮಾಂಡೋಗಳು ನೇರವಾಗಿ ಜೈಲಿನ ಮೇಲ್ಚಾವಣಿ ಮೇಲೆ ಲ್ಯಾಂಡ್ ಆದ್ರು. ಸ್ಫೋಟಕ ಇಟ್ಟು ಮೇಲ್ಚಾವಣಿಯನ್ನೇ ಉಡಾಯಿಸಿದ್ರು. ಬಿಲದೊಳಗೆ ಇಳಿದ ಹಾಗೆ ಒಳಗೆ ಇಳಿದು ಅಡ್ಡ ಬಂದವರಿಗೆಲ್ಲ ಗುಂಡಿಕ್ಕಿ ಕೇವಲ 6 ನಿಮಿಷದಲ್ಲಿ, ಹೌದು 6 ನಿಮಿಷದಲ್ಲಿ ಏಜೆಂಟ್ನನ್ನ ಹೆಗಲ ಮೇಲೆ ಹಾಕೊಂಡು ವಾಪಸ್ ಹೆಲಿಕಾಪ್ಟರ್ ಹತ್ತಿದ್ರು. ಆದ್ರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ವಾಪಸ್ ಹಾರೋವಾಗ ಪನಾಮಾ ಸೈನಿಕರು ಗುಂಡಿನ ಮಳೆಗೆರೆದ್ರು. ಹೆಲಿಕಾಪ್ಟರ್ ಕ್ರ್ಯಾಶ್ ಆಯ್ತು, ಕೆಳಗೆ ಬಿತ್ತು. ಆದ್ರೆ ಡೆಲ್ಟಾ ಫೋರ್ಸ್ ಎದೆಗುಂದ್ಲಿಲ್ಲ. ಶತ್ರುಗಳ ನಾಡಲ್ಲಿ ಒಡೆದ ಹೆಲಿಕಾಪ್ಟರ್ ಪಕ್ಕ ನಿಂತು ಸುತ್ತಲೂ ಮುತ್ತಿಗೆ ಹಾಕಿದ ನೂರಾರು ಸೈನಿಕರ ವಿರುದ್ಧ ಹೋರಾಡಿ ಕೊನೆಗೆ ಅಲ್ಲಿಂದಲೂ ಆ ಏಜೆಂಟ್ನನ್ನ ಪ್ರಾಣ ಸಹಿತ ಅಮೆರಿಕಕ್ಕೆ ಕರೆತಂದ್ರು. ಹಾಲಿವುಡ್ ಸಿನಿಮಾ ಕೂಡ ಇದರ ಮುಂದೆ ಏನೇನೂ ಅಲ್ಲ. ಸರ್ವಾಧಿಕಾರಿಯ ಅಂತ್ಯ. ಇನ್ನು ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಕಥೆ ಏನಾಯ್ತು? ಇಡೀ ಪ್ರಪಂಚದ ಮಿಲಿಟರಿ ಹುಡುಕಿದ್ರೂ ಆತ ಸಿಕ್ಕಿರ್ಲಿಲ್ಲ. ಆತ ಎಲ್ಲಿ ಅವಿತಿದ್ದ, ಯಾರ ಮನೆಯಲ್ಲಿದ್ದ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಡೆಲ್ಟಾ ಫೋರ್ಸ್ನ ಗುಪ್ತಚರ ದಳ ಆತನ ಜಾಡು ಹಿಡಿದು ಹೊರಟಿತ್ತು. ಅದಕ್ಕೆ ಇಟ್ಟ ಹೆಸರು ಆಪರೇಷನ್ ರೆಡ್ ಡಾನ್. ಒಂದು ಹಳೆಯ ತೋಟದ ಮನೆಯ ಹತ್ರ ಮಣ್ಣಿನ ರಾಶಿ ಇತ್ತು. ಯಾರಿಗೂ ಅನುಮಾನ ಬಾರದ ಜಾಗ. ಆದ್ರೆ ಡೆಲ್ಟಾ ಪಡೆಯ ಹದ್ದಿನ ಕಣ್ಣು ಅದನ್ನ ಪತ್ತೆ ಹಚ್ಚಿತ್ತು. ಅಲ್ಲಿ ಒಂದು ಸಣ್ಣ ಬಿಲ ಇತ್ತು. ಅದರೊಳಗೆ ಇಲಿ ತರ ಅವಿತು ಕುಳಿತಿದ್ದ ಸದ್ದಾಂ ಹುಸೇನ್ನ ಕಾಲನ್ನ ಹಿಡಿದು ಎಳೆದು ಹೊರಗೆ ಹಾಕಿದ್ರು. ಕೈಯಲ್ಲಿ ಪಿಸ್ತೂಲ್ ಹಿಡಿದು ನಿಂತಿದ್ದ ಸದ್ದಾಂ, ನಾನು ಇರಾಕ್ನ ಅಧ್ಯಕ್ಷ, ನನ್ನ ಜೊತೆ ಮಾತಾಡ್ಬೇಕು ಅಂದಾಗ ಡೆಲ್ಟಾ ಪಡೆಯ ಆಫೀಸರ್ ಆತನ ಕೆನ್ನೆಗೆ ಬಾರಿಸಿ ಹೇಳಿದ್ದು ಒಂದೇ ಮಾತು, ಅಮೆರಿಕದ ಅಧ್ಯಕ್ಷರು ನಿಮಗೆ ಶುಭಾಶಯ ತಿಳಿಸಿದ್ದಾರೆ. ಅವತ್ತು ಅಮೆರಿಕದ ಪಾಲಿಗೆ ಅತಿ ದೊಡ್ಡ ವಿಲನ್ ಆಗಿದ್ದವನ ಆಟವನ್ನ ಈ ಡೆಲ್ಟಾ ಫೋರ್ಸ್ ಕ್ಷಣ ಮಾತ್ರದಲ್ಲಿ ಮುಗಿಸಿತ್ತು. ರಾಕ್ಷಸನ ಸಂಹಾರ, ಆಪರೇಷನ್ ಕೈಲಾ ಮುಲ್ಲರ್. ಅಷ್ಟೇ ಅಲ್ಲ, ಇತ್ತೀಚೆಗೆ 2019ರಲ್ಲಿ IS ಮುಖ್ಯಸ್ಥ ಮುಗಿಸಿದ್ದು ಕೂಡ ಇದೇ ಪಡೆ. ಸಿರಿಯಾದಲ್ಲಿ ಅಡಗಿದ್ದ ಕಾಂಪೌಂಡ್ಗೆ ಮಧ್ಯರಾತ್ರಿ ನುಗ್ಗಿದ್ರು. ಅಮೆರಿಕದ ನಾಯಿಗಳು ಅಟ್ಟಾಡ್ಸ್ಕೊಂಡು ಹೋದ್ವು. ದಾರಿ ಇಲ್ದೆ ಸುರಂಗದೊಳಗೆ ಓಡಿ ಹೋದ. ಆದ್ರೆ ಸುರಂಗಕ್ಕೆ ಕೊನೆ ಇತ್ತು. ಮುಂದೆ ಹೋಗೋಕೆ ದಾರಿ ಇರ್ಲಿಲ್ಲ. ಹಿಂದೆ ಡೆಲ್ಟಾ ಫೋರ್ಸ್ನ ಹಸಿದ ನಾಯಿಗಳು, ಮುಂದೆ ಮುಚ್ಚಿದ ಗೋಡೆ. ಭಯದಿಂದ ನಡುಗಿದ ತನ್ನ ಹೆಂಡತಿ ಮಕ್ಕಳ ಜೊತೆ ತನ್ನನ್ನ ತಾನೇ ಸ್ಫೋಟಿಸಿಕೊಂಡು ಸತ್ತ. ಅವತ್ತು
ಆಪರೇಷನ್ ಮುಗಿಸಿ ಬಂದ ಡೆಲ್ಟಾ ಫೋರ್ಸ್ ಕಮಾಂಡರ್ ವಾಷಿಂಗ್ಟನ್ಗೆ ಒಂದು ಮೆಸೇಜ್ ಕಳಿಸ್ತಾರೆ. ಜಾಕ್ ಪಾಟ್ ಅಂದ್ರೆ ಅಮೆರಿಕದ ಮೋಸ್ಟ್ ವಾಂಟೆಡ್ ಉಗ್ರನ ಕಥೆ ಮುಗ್ದಿತ್ತು. ಡೆಲ್ಟಾ ಪಡೆಯ ಪಾತ್ರ ತುಂಬಾನೇ ದೊಡ್ಡದಿದೆ. ಈಗ ಇದೇ ಲಿಸ್ಟ್ಗೆ ಹೊಸ ಸೇರ್ಪಡೆ ವೆನೆಜುವೆಲಾದ ಮಡುರೋ. ಈ ಸಲ ರಕ್ತ ಚೆಲ್ಲಿಲ್ಲ, ಬಾಂಬ್ ಸಿಡಿಲಿಲ್ಲ, ಆದ್ರೆ ಟಾರ್ಗೆಟ್ ಮಾತ್ರ ಸೀದಾ ಅಮೆರಿಕದ ಜೈಲು ತಲುಪಿದೆ. ನರಕದ ಹಾದಿ. ಸ್ನೇಹಿತರೆ, ಈ ಪಡೆಗೆ ಸೇರೋದು ಅಂದ್ರೆ ನೂರಾರು ಯುದ್ಧ ಗೆದ್ದಷ್ಟೇ ಕಷ್ಟ. ಅಮೆರಿಕದ ಆರ್ಮಿಯಲ್ಲಿರೋ ಬೆಸ್ಟ್ ಆಫ್ ದಿ ಬೆಸ್ಟ್ ಸೈನಿಕರು ಇಲ್ಲಿಗೆ ಬರ್ತಾರೆ. ಆದ್ರೆ 100ರಲ್ಲಿ 90 ಜನ ಫೇಲ್ ಆಗಿ ವಾಪಸ್ ಹೋಗ್ತಾರೆ. ಇದರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ? ಇದನ್ನ ದಿ ಲಾಂಗ್ ವಾಕ್ ಅಂತ ಕರೀತಾರೆ. ಕೈಯಲ್ಲಿ ಮ್ಯಾಪ್ ಇರಲ್ಲ, ದಿಕ್ಸೂಚಿ ಇರಲ್ಲ, ಬೆನ್ ಮೇಲೆ 20 ಕೆಜಿ ಭಾರದ ಬ್ಯಾಗ್. ರಾತ್ರಿ ಇಡೀ 64 ಕಿಲೋಮೀಟರ್ ನಡಿಬೇಕು, ಅದು ಕಾಡು ಮೇಡು ಗುಡ್ಡಗಾಡುಗಳಲ್ಲಿ. ಇಷ್ಟೆಲ್ಲ ಮಾಡಿ ಸುಸ್ತಾಗಿ ಬಂದ್ರೆ ಅಲ್ಲಿ ಕೂತಿರೋ ಸೈಕಾಲಜಿಸ್ಟ್ ಇವರ ಮೈಂಡ್ ಗೇಮ್ ಶುರು ಮಾಡ್ತಾರೆ. ನಿಮ್ಮನ್ನ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಮುರಿದು ಹಾಕೋಕೆ ಟ್ರೈ ಮಾಡ್ತಾರೆ. ಯಾರು ಎಷ್ಟೇ ಕಷ್ಟ ಬಂದ್ರೂ ತಲೆ ಕೆಡಿಸಿಕೊಳ್ಳದೆ ಕೂಲ್ ಆಗಿ ಡಿಸಿಷನ್ ತಗೋತಾರೋ ಅವರನ್ನ ಮಾತ್ರ ಆಪರೇಟರ್ಸ್ ಆಗಿ ಆಯ್ಕೆ ಮಾಡ್ತಾರೆ. ಇಲ್ಲಿ ಬಾಡಿ ಬಿಲ್ಡರ್ಗಳಿಗೆ ಜಾಗ ಇಲ್ಲ. ಇಲ್ಲಿ ಬೇಕಿರೋದು ಬುದ್ಧಿವಂತ ರಾಕ್ಷಸರು. ಅದಕ್ಕೆ ಇವರನ್ನ ಕ್ವೈಟ್ ಪ್ರೊಫೆಷನಲ್ಸ್ ಅಥವಾ ಮೌನ ಸಾಧಕರು ಅಂತ ಕರೀತಾರೆ. ಕೆಲ್ಸ ಮಾಡಿ ಮುಗಿಸ್ತಾರೆ, ಆದ್ರೆ ಅದರ ಕ್ರೆಡಿಟ್ ತಗೊಳ್ಳೋಕೆ ಎಂದಿಗೂ ಮುಂದೆ ಬರಲ್ಲ. ವೆನೆಜುವೆಲಾದಲ್ಲಿ ಆಗಿದ್ದೇನು? ಇಂತಹ ಟ್ರೈನಿಂಗ್ ಪಡೆದ ಕಮಾಂಡೋಗಳು ವೆನೆಜುವೆಲಾದ ಅಧ್ಯಕ್ಷರ ಮನೆಗೆ ನುಗ್ಗಿದಾಗ ಅಲ್ಲಿನ ಸೈನಿಕರಿಗೆ ಪ್ರತಿರೋಧ ಒಡ್ಡೋಕೆ ಚಾನ್ಸೇ ಇರಲಿಲ್ಲ. ಮಡುರೋನನ್ನ ಬಂಧಿಸಿದ ರೀತಿ ಜಗತ್ತಿನ ಇತರೆ ಸರ್ವಾಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ. ನೀವು ಎಷ್ಟೇ ದೊಡ್ಡ ಕೋಟೆ ಕಟ್ಕೊಂಡಿರಿ, ಎಷ್ಟೇ ಸೈನ್ಯ ಇಟ್ಕೊಂಡಿರಿ, ಅಮೆರಿಕದ ಕಣ್ಣು ನಿಮ್ಮ ಮೇಲೆ ಬಿದ್ರೆ ನಿಮ್ಮನ್ನ ಉಳಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಈ ಆಪರೇಷನ್ ಮೂಲಕ ರವಾನೆಯಾಗಿದೆ. ಈಗ ಮಡುರೋ ಅಮೆರಿಕದ ವಶದಲ್ಲಿದ್ದಾರೆ. ಮುಂದೆ ವೆನೆಜುವೆಲಾದ ಭವಿಷ್ಯ ಏನಾಗುತ್ತೆ? ಅಲ್ಲಿ ಮತ್ತೊಂದು ಸರ್ಕಾರ ಬರುತ್ತಾ ಅಥವಾ ಅಂತರ್ಯುದ್ಧ ಶುರುವಾಗುತ್ತಾ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಇದಾಗಿತ್ತು ಜಗತ್ತಿನ ಮೋಸ್ಟ್ ಡೇಂಜರಸ್ ಪಡೆ ಡೆಲ್ಟಾ ಫೋರ್ಸ್ ಮತ್ತು ವೆನೆಜುವೆಲಾದಲ್ಲಿ ನಡೆದ ರೋಚಕ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್. ಯುದ್ಧ, ರಕ್ತಪಾತ ಏನೇ ಆದ್ರೂ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮ್ಗೆ ಅನ್ಸೋದು ಒಂದೇ: ಶಾಂತಿ ನೆಲೆಸಲಿ, ಅಮಾಯಕರು ಬಲಿಯಾಗದೇ ಇರ್ಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಥ್ರಿಲ್ಲಿಂಗ್ ಅನ್ಸಿದ್ರೆ, ಹೊಸದೇನಾದ್ರೂ ತಿಳ್ಕೊಂಡ್ವಿ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಡೆಲ್ಟಾ ಫೋರ್ಸ್ ಬಗ್ಗೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಇನ್ ಡೆಪ್ತ್ ವಿಡಿಯೋಗಳಿಗಾಗಿ ನಮ್ಮ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಜೈ ಹಿಂದ್.